ಅಂಜಲಿ ಅಂಬಗೇರಿ ಕೊಲೆಗೆ ಸಂಬಂಧಪಟ್ಟಂತೆ ಡಿ ಸಿ ಪಿ ಆಗಿರುವಂಥ ರಾಜೀವ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಸರ್ಕಾರ. ಈ ಸರ್ಕಾರ ಬಂದ ಮೇಲೆ ಇದು ದಲಿತ ದಮನಕ್ಕೆ ಮಾಡಿರೋವಂಥ ಕೃತ್ಯ ಆಗಿದೆ. ಇದು ಯಾಕೆ ಹೇಳ್ತೀವಿ ಮಾತನ್ನು ಅಂತಂದರೆ, ಮಠಾಧೀಶರು ಅಲ್ಲಿ ಒತ್ತಡ ಏರಿದ್ರಿಂದಾಗಿ ಅವರ ಒತ್ತಡನ ನಿಭಾಯಿಸೋದಕ್ಕೋಸ್ಕರ ಒಬ್ಬ ದಲಿತ ಡಿ ಸಿ ಪಿನ ಬಲಿಪಶು ಮಾಡಲಾಗಿದೆ. ಈ ಪ್ರಕರಣಗಳು ಇನ್ನೆಲ್ಲೂ ನಡೀತಾ ಇಲ್ಲ. ಅಂದರೆ ಎಲ್ಲ ಕಡೆಗೂ ಈ ಪ್ರಕರಣಗಳು ಸರ್ವಸಾಮಾನ್ಯವಾಗಿ ನಡೀತಾ ಇದ್ದಾವೆ. ಒಂದು ಮರ್ಯಾದೆ ಹತ್ಯೆ ಆಯಾಮ ಬೇರೆ. ಅದಕ್ಕೆ ಹೊರತಾಗಿ ಉಪೇಂದ್ರ ಸಿನಿಮಾ ಬಂದ ಮೇಲೆ ಹೆಣ್ಣನ್ನು ಆಸಿಡ್ ಹಾಕೋವರೆಗೂ, ಅಥವಾ ಶ್ರೀನಿವಾಸಪುರದಲ್ಲಿ ಗುಂಡಾ ಕತ್ತರಿಸೋವರೆಗೂ, ಅಥವಾ ಮಾಲೂರಲ್ಲಿ ಅಪ್ರಾಪ್ತ ವಯಸ್ಸನ್ನು ಇದನ್ನು ಹಾಕಿ ಸುಟ್ಟಾಕೋವರೆಗೂ ಭೀಕರವಾದಂಥ ಘಟನೆಗಳು ನಡೀತಾನೆ ಬರ್ತಾಯಿದ್ದಾವೆ. ಇದಕ್ಕೆ ಸರ್ಕಾರ ಬೇರೆ ರೀತಿ ಯೋಚನೆ ಮಾಡಬೇಕು. ಸರ್ಕಾರಕ್ಕೆ ಸೂಕ್ಷ್ಮತೆಯೂ ಇಲ್ಲ, ದಲಿತ ಕಾಳಜಿಯೂ ಇಲ್ಲ. ಆದ್ದರಿಂದಾಗಿ ಏನು ಗೃಹ ಮಂತ್ರಿಗಳಿದ್ದಾರೆ ಅವರ ಈ ಕೃತ್ಯನ, ಸರ್ಕಾರದ ಈ ಕೃತ್ಯನ, ಮುಖ್ಯಮಂತ್ರಿಗಳ ಕೃತ್ಯನ ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಕೋಟಿಗಾನಹಳ್ಳಿ ರಾಮಯ್ಯನಾಗಿ, ಒಬ್ಬ ಬರಹಗಾರನಾಗಿ, ಬುಡ್ಡಿದೀಪ ಅನ್ನೋಂಥ ಒಂದು ಸಾಂಸ್ಕೃತಿಕ ಟ್ರಸ್ಟ್ನ ಭಾಗವಾಗಿ ನಾನು ಅದನ್ನು ಖಂಡಿಸ್ತಾ ಇದ್ದೀನಿ. ನನ್ನ ಜೊತೆಗೆ ಉಳಿದವರು ಕೂಡ ಸಂಘಟನೆಗಳು ಕೆಲವರೆಲ್ಲ ಬಂದಿದ್ದಾರೆ. ಅವರವರ ವೈಯಕ್ತಿಕ ಏನಂತೀವಿ ಆ ಬಣಗಳ, ಅಂದರೆ ಅವರವರ ಸಂಘಟನೆಗಳ ಮೂಲಕ ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಕಲೆಕ್ಟಿವ್ ಫೋರ್ಮ್. ಅಗೈನ್ ನಾನು ಮಾಡ್ತಾ ಇರೋದಲ್ಲ ಇದು. ಹಲವರು ಸೇರಿ ನಮಗಾಗಿರೋ ನೋವನ್ನು, ತೀವ್ರವಾಗಿರೋ ನೋವನ್ನು ನಾವು ಬಯಸ್ತಾ ಇದ್ದೀವಿ. ಈ ದಲಿತ ಈ ಥರದ ಅಧಿಕಾರ ನೆಲೆಗಳಿಂದ ಅವರನ್ನು ಕಿತ್ತಾಕೋದಿದೆಯಲ್ಲ, ಅದು ಭಾಳ ದೊಡ್ಡ ರಾಜಕೀಯ ಹುನ್ನಾರ ಆಗಿದೆ. ಸಾಮಾಜಿಕ ನ್ಯಾಯ ಹೇಳುವಂಥ ಈ ಸರ್ಕಾರ ಈ ಥರ ಮಾಡಿರೋದಕ್ಕೆ ನಮ್ಮ ತೀವ್ರ ವಿರೋಧ ಇದೆ. ಮೊದಲನೇದಾಗಿ. ಎರಡನೇದಾಗಿ, ನಾವು ನಾಳೆ ಸಂಜೆ 1 ವರ್ಷ ಆಗುತ್ತೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು. ನಾಳೆ ಸಂಜೆ ಒಂದು ಪ್ರತಿಭಟನಾ ಕಾರ್ಯಕ್ರಮನ ಇಲ್ಲೇ ಹಮ್ಮಿಕೊಳ್ತಾ ಇದ್ದೀವಿ. ಬಾಬಾ ಸಾಹೇಬ್ರ ಪ್ರತಿಮೆ ಎದುರಿಗೆ ಹಮ್ಮಿಕೊಳ್ತಾ ಇದ್ದೀವಿ. ಅಲ್ಲೇ ಕರಂಜಿ ಹತ್ರ ಅದೇ ವಿಚಾರವಾಗಿ ಒಂದು ಪ್ರತಿಭಟನೆಯನ್ನು ರೂಪಿಸ್ತಾ ಇದ್ದೀವಿ. ಅದರ ರೂಪರೇಷೆಗಳನ್ನ ನಾವು ತಿಳಿಸ್ತೀವಿ. ಜೊತೆಗೆ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ದಲಿತ ಏನು ಪ್ರಜ್ಞಾವಂತರನ್ನು ನಾವು ಜಾಗೃತಿಗೊಳಿಸೋಕೆ ಬಯಸ್ತಾ ಇದ್ದೀವಿ. ಈ ಸರ್ಕಾರದ ಈ ಕೃತ್ಯವನ್ನು ಖಂಡಿಸಬೇಕು. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳಾಗಿ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಭಾಳ ದೊಡ್ಡ ಜವಾಬ್ದಾರಿಯಾಗಿದೆ. ಯಾಕೆಂದರೆ ಅವರೊಬ್ಬ ದಲಿತ ಮುಖ್ಯಮಂತ್ರಿ ಅನ್ನೋವಂಥ ಹೆಸರಲ್ಲಿ ಅವರು ಸುದ್ದಿ ಮಾಡ್ತಾ ಬಂದಿದ್ದಾರೆ. ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋ ರೇಸಲ್ಲಿ ಪರಮೇಶ್ವರ್ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಮಾತನ್ನು. ಅವರು ಸ್ಪಷ್ಟೀಕರಣ ಕೊಡಲೇಬೇಕು ಪರಮೇಶ್ವರ್. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಪ್ರತಿಕ್ರಿಯಿಸಲೇಬೇಕು. ಯಾಕೆಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ದೊಡ್ಡದಾಗಿ ಮಾತಾಡ್ತಾ ಬಂದಿರೋರು ಸಿದ್ದರಾಮಯ್ಯ ಆಗಿದ್ದಾರೆ. ನನ್ನ ತಿಳುವಳಿಕೆ ಪ್ರಕಾರ ಏನು ಈ ಸರ್ಕಾರ ಬಂತು, ದಲಿತರಿಗೆ ಭಾಳ ದೊಡ್ಡ ದ್ರೋಹನ ಮಾಡ್ತಾ ಬರ್ತಾ ಇದೆ. ನಾನು ಇದನ್ನು ತೀವ್ರವಾಗಿ ಖಂಡಿಸ್ತಾ ಬರ್ತಾಯಿದ್ದೀನಿ. ಅಹಿಂದ ಹೆಸರಲ್ಲಿ ಹಾ ಮತ್ತು ಹಿಮ್ ಇದೆಯಲ್ಲ, ಆ ಹಾ ಮತ್ತು ಹಿಮ್ಮಗಳನ್ನು ಪಕ್ಕಕ್ಕೆ ಸರಿಸಿ ಅಲ್ಪಸಂಖ್ಯಾತರನ್ನು, ಮತ್ತು ಹಿಮ್ ಅನ್ನೋದರಲ್ಲಿ ಬರೀ ಕೆಲವೇ ಜಾತಿಗಳನ್ನು ಅವರು ಬಲಿಷ್ಠಗೊಳಿಸ್ತಾ ಇದ್ದಾರೆ. ದಾ ಅಂತ ಏನಿದೆ, ದಲಿತ ಅಂತ ಏನಿದೆ, ಅದನ್ನು ಅತ್ಯಂತ ನಿರ್ಲಕ್ಷ್ಯವಾಗಿ ಕಾಣ್ತಾ ಇದ್ದಾರೆ. ಅದಕ್ಕೆ ಕಿಂಚತ್ತೂ ಕೂಡ ಅವರು ಬೆಲೆಯನ್ನು ಕೊಡ್ತಾ ಇಲ್ಲ. ಅದು ಭಾಳ ದೊಡ್ಡ ದ್ರೋಹ ಆಗಿದೆ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಅಹಿಂದಾನ ಕೊಟ್ಟಂಥ ನೆಲ ನಮ್ಮದು. ಅಹಿಂದಾನ 2 ಸಾರಿ ನಿಮಗೆ ಬೆಳ್ಳಿ ತಟ್ಟಿಯಲ್ಲಿ ಅಧಿಕಾರ ತಂದು ಕೊಟ್ಟಂಥ ಒಂದು ಪರಿಕಲ್ಪನೆ, ಒಂದು ಹೋರಾಟದ ನಡೆ, ದಲಿತ ಚಳವಳಿ ಎದಿಹಾಲಿನಿಂದ ಬೆಳೆದಿರುವಂಥದ್ದು ಅಹಿಂದ. ಅದು ಸಾಮಾಜಿಕ ನ್ಯಾಯ ಅನ್ನೋದು. ಅದರಿಂದ ಈ ಅಧಿಕಾರವನ್ನು ಪಡೆದಾದ ಮೇಲೆ ಈ ಕೃತ್ಯ ಇದೆಯಲ್ಲ, ಇದು ಅತ್ಯಂತ ಒಪ್ಪಲಾಗದಂಥ, ಸಾಮಾಜಿಕ ನ್ಯಾಯ ಅಲ್ಲದಂಥ ಪ್ರಶ್ನೆ ಆಗಿದೆ. ಇದು ಅದಕ್ಕೋಸ್ಕರ ನಾವು ಖಂಡಿಸ್ತಾ ಇದ್ದೀವಿ. ದೇ ಹ್ಯಾವ್ ಟು ಆನ್ಸರ್ ಫಾರ್ ದಿಸ್. ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್. ಯಾಕೆಂತಂದರೆ ಉಳಿದ ಕಡೆಗಾದಾಗ ಯಾಕೆ ನೀವು ಅಲ್ಲಿನ ಯಾವ ಪೊಲೀಸ್ ಅಧಿಕಾರಿಯನ್ನು ಶಿಕ್ಷಿಸಿಲ್ಲ, ಯಾಕೆ ಅಮಾನತುಗೊಳಿಸಿಲ್ಲ, ಯಾಕೆ ಕೇವಲ ದಲಿತ ಆದ ಮಾತ್ರಕ್ಕೆ ನೀವು ಅಮಾನತುಗೊಳಿಸ್ತೀರಾ? ಯಾವ ಕಾರಣದ ಮೇಲೆ? ಏನು ರ್ಯಾಷನಾಲಿಟಿ ಇದೆ ನಿಮ್ಗೆ ಇದು ಮಾಡೋದಕ್ಕೆ? ಮೊಟ್ಟ ಮೊದಲಿಗೆ ಯಾಕೆ ಮಾಡ್ತಾಯಿದ್ದೀರಿ? ಒಂದೇ ಒಂದು ಇದು ಫಸ್ಟ್ ಪ್ರಕರಣ ಆಗಿದೆ. ಇದನ್ನು ನಾವು ಅತ್ಯಂತ ಕಟುವಾಗಿ ಪ್ರತಿರೋಧಿಸ್ತಾ ಇದ್ದೀವಿ. ಇದನ್ನು ವಾಪಸ್ ತಗೋಬೇಕು, ಕ್ಷಮೆ ಕೇಳಬೇಕು. ದಲಿತ ಸಮುದಾಯ ಅಂತ ಏನು ಕರಿತಾ ಇದ್ದಾರಲ್ಲ, ಅದಕ್ಕೆ ಕ್ಷಮಾಪಣೆಯನ್ನು ಕೇಳಬೇಕು ಅವರು. ಅದನ್ನು ವಾಪಸ್ ತಗೋಬೇಕು ಅವರು. 24 ಗಂಟೆಯಲ್ಲಿ ವಾಪಸ್ ತಗೋಬೇಕು. ನಮ್ಮ ಪ್ರತಿಭಟನೆಯನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ದಲಿತ ಏನು ಇದ್ದಿದ್ದಾವಲ್ಲ, ಸಂಘಟನೆಗಳಿದ್ದಾವಲ್ಲ, ಅವರನ್ನು ಜಾಗೃತಿಗೊಳಿಸ್ತಾ ಇದ್ದೀವಿ. ಅವರು ಇದಕ್ಕೆ ಕೊರಳು ತೆಗಿಬೇಕು, ಅವ್ರ ದನಿನ ಆಡ್ ಮಾಡಬೇಕು, ಪ್ರತಿರೋಧಿಸಬೇಕು ಅವರು ಕೂಡ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಾನು ಅವ್ರನ್ನ ಹೆಂಗೆ ದಲಿತ, ನಾನು ಕರೆಯಲ್ಲ ಅವರನ್ನು ದಲಿತ ಅಂತ, ಅವರೇ ಹೇಳ್ಕೊಂಡಿರೋದು. ನಾವು ಕರೆದಿಲ್ಲ ಪರಮೇಶ್ವರ್ ಅವರನ್ನಾಗಲಿ, ಯಾವುದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನಾಗಲಿ, SC ಮಾದೇವಪ್ಪನನ್ನಾಗಲಿ, ಇವರನ್ನು ಯಾರು ನಾವು ದಲಿತ ಪ್ರತಿನಿಧಿಗಳಂತ ನಾನು ಮಾತ್ರ ಕರೆಯೋಕ್ಕೆ ಇಷ್ಟ ಇಲ್ಲ. ವೈಯಕ್ತಿಕ ಕೋಟಿಗಾನಹಳ್ಳಿ ರಾಮಯ್ಯ ಕರೆಯಲ್ಲ ಅವರನ್ನು. ಅವರು ಯಾವತ್ತೂ ಕೂಡ ದಲಿತ ಹಿತಾಸಕ್ತಿಗಳನ್ನು ಈ ನೆಲದಲ್ಲಿ ಎತ್ತಿ ಹಿಡಿದಿಲ್ಲ.
ನಮ್ಮ ನ್ಯಾಯವನ್ನು ಅವ್ರು ಎತ್ತಿಡಿದಿಲ್ಲ. ಅದರಿಂದ ನಾನು ಅವ್ನು ಕರೆಯಲ್ಲ. ಮಲ್ಲಿಕಾರ್ಜುನ ಖರ್ಗೆ ಆದ್ರೇನು, ಎಚ್ ಸಿ ಮಹದೇವಪ್ಪ ಆದ್ರೇನು, ಯಾರಾದ್ರೆ ಏನಂತೆ, ಅವರು ನಿಜವಾದ ದಲಿತ ಪ್ರತಿನಿಧಿಗಳು ಅಲ್ಲ ಅಂತಲೇ ನಾನು ಹೇಳ್ತಾ ಇರೋದು. ಹೌದು, ತಪ್ಪು ಮಾಡಿರೋದು ತಪ್ಪು ಮಾಡದೇ ಇರೋದನ್ನು ತನಿಖೆ ಮೂಲಕ ಮಾಡಿರಿ. ತನಿಖೆ ಮಾಡಿ ಸಸ್ಪೆಂಡ್ ಮಾಡಿ, ನೀವು ಅಮಾನತ್ ಮಾಡಿ. ಅಲ್ಲ, ಕಾನೂನು ಸುವ್ಯವಸ್ಥೆ ವೈಫಲ್ಯ ಎಲ್ಲೆಲ್ಲ ಆಗ್ತಾ ಇಲ್ಲ. ದಾನವನ್ ಕೇಸಲ್ಲಿ ಆಗಿಲ್ವಾ? ಏನು ಮಾಡಿದ್ರಿ ಅವಾಗ? ಪ್ರೊಟೆಕ್ಟ್ ಮಾಡಿದ್ರಿ ನೀವು ಕೊಲೆಗಾರರನ್ನು. ಯಾಕೆ ಮಾಡಲಿಲ್ಲ? ಅದು ಜಾತಿ ಹಿತಾಸಕ್ತಿಯಿಂದ ಮಾಡಲಿಲ್ಲ. ಆ ರೀತಿ ಎಲ್ಲ ಆದಾಗೆಲ್ಲ ನಿಮ್ಮ ಜಾತಿಗಳನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಬರೀ ದಲಿತರನ್ನು ಬಲಿಪಶು ಮಾಡೋದು ಯಾವ ನ್ಯಾಯ ಇದು? ಎಲ್ಲ ಕಡೆ ಆದಾಗ ಎಲ್ಲರೂ ಹಿಂಗೆ ಮಾಡಬೇಕಾಗಿತ್ತಲ್ಲ. ಎಲ್ಲಿ ಮಾಡಿದ್ದಾರೆ ತೋರಿಸ್ಲಿ, ಇಂಥ ಕಡೆಗೆ ಮಾಡಿದ್ದೀವಿ ಅಂತ ಒಂದು ಉದಾಹರಣೆಯನ್ನು ಕೊಡಲಿ, ನಾವು ಒಪ್ಕೊಳ್ತೀವಿ. ಇವಾಗ ಇದೊಂದೇ ಮಾಡಿ ಮೊಟ್ಟ ಮೊದಲ ಪ್ರಕರಣ ಇದು. ಅದಕ್ಕೆ ನಾವು ಇಷ್ಟು ತೀವ್ರವಾಗಿ ಖಂಡಿಸ್ತಾ ಇರೋದು.